ನಮಸ್ಕಾರ. ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಭಾಗ್ಯ. ಶಿಕ್ಷಣ ಅಂದರೆ ಕೇವಲ ಪುಸ್ತಕ ಅಂಕಗಳಲ್ಲ. ಕಲೆ, ಸಂಸ್ಕೃತಿ, ತಂತ್ರಜ್ಞಾನ ಎಲ್ಲ ಸೇರಿ ಒಬ್ಬ ಸಂಪೂರ್ಣ ವ್ಯಕ್ತಿ ರೂಪಿಸಿಕೊಳ್ಳಬೇಕು ಅನ್ನೋದನ್ನು ಸಾಬೀತುಪಡಿಸಿದ ಬೆಂಗಳೂರಿನ SJB ತಾಂತ್ರಿಕ ಮಹಾವಿದ್ಯಾಲಯ ಸಂಸ್ಥೆಯ ಪ್ರತಿಷ್ಠಿತ ಬ್ರ್ಯಾಂಡ್ ವರ್ಚಸ್ವ 2026 ಕಾರ್ಯಕ್ರಮ ವೈಭವದಿಂದ ಜರುಗಿದ್ದು, 20 ವರ್ಷಗಳ ಇತಿಹಾಸ ಇರೋ ಈ ಹಬ್ಬದಲ್ಲಿ 40ಕ್ಕೂ ಹೆಚ್ಚು ಕಾಲೇಜುಗಳ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದ್ದಾರೆ. ಹಾಗಾದರೆ ಏನಿದು ಸ್ಟೋರಿ ಅಂತೀರಾ? ನೋಡೋಣ ಬನ್ನಿ. BGSನಲ್ಲಿ ವರ್ಚಸ್ವ ಕಲರವ. ಸಾವಿರಾರು ವಿದ್ಯಾರ್ಥಿಗಳ ಪ್ರತಿಭೆಯ ಅನಾವರಣ. ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಹಾಗೂ ಡಾಕ್ಟರ್ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರ ದಿವ್ಯ ಮಾರ್ಗದರ್ಶನದಲ್ಲಿ ನಡೆದ ವರ್ಚಸ್ವ 2026 ಈ ಬಾರಿ ಇನ್ನಷ್ಟು ವಿಜೃಂಭಿಸಿದೆ. ಆಫ್ ಸ್ಟೇಜ್ ಮತ್ತು ಆನ್ ಸ್ಟೇಜ್ ಎಂಬ 2 ವಿಭಾಗಗಳಲ್ಲಿ ಒಟ್ಟು 38 ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ನೃತ್ಯ, ಅಭಿನಯ, ಚಿತ್ರಕಲೆ, ಸ್ಕೆಚಸ್, ಆಟೋ ಎಕ್ಸ್ಪೋ ಸೇರಿದಂತೆ 10 ಹಲವು ಸ್ಪರ್ಧೆಗಳು ನಡೆದಿವೆ. ಸುಮಾರು 40 ಕಾಲೇಜುಗಳ ವಿದ್ಯಾರ್ಥಿಗಳು ಈ ಪ್ರತಿಭಾ ಹಬ್ಬದಲ್ಲಿ ಭಾಗಿಯಾಗಿ ತಮ್ಮ ಕಲೆ, ಕೌಶಲ್ಯ ಪ್ರದರ್ಶಿಸಿದ್ದಾರೆ. 15 ದಿನಗಳ ತಯಾರಿಯ ನಂತರ ನಡೆದ ಈ ಹಬ್ಬಕ್ಕೆ ವಿದ್ಯಾರ್ಥಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ವರ್ಚಸ್ವ ಅನ್ನೋದು ಒಂದು ದೊಡ್ಡ ಹಬ್ಬ. ಇವತ್ತು ನಮ್ಮ ಮಕ್ಕಳಲ್ಲಿ ಎಷ್ಟೋ ಕಾನ್ಫಿಡೆನ್ಸ್ ಇದೆ, ಆದರೆ ಓದೋದು ಜೊತೆಗೆ ಆಟ, ನೃತ್ಯ ಎಲ್ಲ ಮಾಡ್ತಾರೆ. ನಮ್ಮ ಇಂಡಸ್ಟ್ರಿಯಲ್ಲಿ SJB IT ಸಂಸ್ಕಾರ ರೂಪ ಕಾಲೇಜ್ ಅಂತ ಹೆಸರು. ಈ ಕಾಲೇಜ್ ಕ್ಯಾಂಪಸ್ ಸೆಲೆಕ್ಷನ್ಗೆ 150 ಕಂಪನಿ ಬರುತ್ತೆ. ನಮ್ಮ ವಿದ್ಯಾರ್ಥಿಗಳಿಗೆ 90% ಪ್ಲೇಸ್ಮೆಂಟ್ ಆಗಿದೆ. 40 ಕಾಲೇಜುಗಳನ್ನು ಕರೆದು 38 ಕಾರ್ಯಕ್ರಮ ನಡೆಸಿದ್ದೇವೆ. ನಾವು ಈ ಕಾರ್ಯಕ್ರಮದ ಮೂಲಕ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಕಲೆಯನ್ನು ಹೊರತೆಗೆಯುವ ಕೆಲಸ ಮಾಡುತ್ತಿದ್ದೇವೆ ಅಂತ ಶೈಕ್ಷಣಿಕ ನಿರ್ದೇಶಕ ಪುಟ್ಟರಾಜು ತಿಳಿಸಿದರು. ಜೈ ಶ್ರೀ ಗುರುದೇವ್. ಮೊಟ್ಟ ಮೊದಲಿಗೆ ಪೂಜ್ಯ ಮಹಾಸ್ವಾಮೀಜಿ, ಪೂಜ್ಯ ಗುರುದೇವ್ ಮತ್ತು ಪೂಜ್ಯ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ ಪಾದಗಳಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ವರ್ಚಸ್ವ ಅನ್ನೋದು ಒಂದು ದೊಡ್ಡ ಪ್ರೆಸ್ಟೀಜಿಯಸ್ ಆ್ಯಕ್ಟಿವಿಟಿ ನಮ್ಮ SJB ITನಲ್ಲಿ. ಇವತ್ತು ನಾವು 25ನೇ ವರ್ಷನ ಕಂಪ್ಲೀಟ್ ಮಾಡ್ತಾಯಿದ್ವಿ ಈ ಅಕ್ಟೋಬರ್ಗೆ. ಸುಮಾರು 20 ವರ್ಷಗಳ ಹಿಂದೆ ಈ ವರ್ಚಸ್ವಗೆ ಕಾನ್ಸೆಪ್ಟ್ ಕೊಟ್ಟಿದ್ದಂತಹ ಪೂಜ್ಯ ಪ್ರಕಾಶನಾಥ ಸ್ವಾಮೀಜಿಯವರು ಮಕ್ಕಳಲ್ಲಿ ಇರುವಂತಹ ಒಂದು ಸೂಕ್ತವಾದ ಪ್ರತಿಭೆ ಹೊರಗಡೆ ಬರಬೇಕು ಅಂತೇಳಿ ಅವರು ಯಾವಾಗಲೂ ಕೂಡ ಬರೀ ಓದೋದೇ ಅಲ್ಲ, ಆಟ ಪಾಠಗಳಲ್ಲಿ ಮತ್ತು ಬೇರೆ ವಿಚಾರಗಳಲ್ಲೂ ಕೂಡ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಇರಬೇಕು ಅಂಥೇಳಿ ಈ ಅದ್ಭುತವಾದ ಪ್ರಾಂಗಣಗಳಿರ್ಬೋದು, ಹೊರಗಡೆ ಫೀಲ್ಡ್ ಇರ್ಬೋದು, ಎಲ್ಲವನ್ನೂ ಕಟ್ಟಿ ನಮಗೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಮಕ್ಕಳಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತಂದರೆ, ಹೊರಗಡೆ ಪ್ರಪಂಚ ಹೇಳ್ತಾರೆ, ಬೇರೆ ಬೇರೆ ಟೆಕ್ನಾಲಜಿ ಹೇಳ್ತಾ ಇರ್ತಾರೆ. ಈ ನಮ್ಮ ಮಕ್ಕಳು ಏನು ಮಾಡಿದ್ದಾರೆ ಅಂದರೆ, ಅವರು ಓದೋದ್ರ ಜೊತೆಗೆ ಈ ಆಟಗಳಲ್ಲಿ, ಡ್ಯಾನ್ಸ್ಗಳಲ್ಲಿ, ನೃತ್ಯದಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಅವರ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿದೆ ಅಂದರೆ, ನಮ್ಮ ಇಂಡಸ್ಟ್ರಿನಲ್ಲಿ ನಮ್ಮ SJB IT ಅಂತ ಅಂದರೆ ಅವ್ರಿಗೆ ಒಂಥರ ವೆರಿ ವೆಲ್ ಟ್ರೈನ್ಡ್ ಸಂಸ್ಕಾರಯುತ ಗ್ರ್ಯಾಜುಯೇಟ್ಸ್ ಅಂತಲೇ ಇವತ್ತು ನಮಗೆ ಹೆಸರಿರೋದು. ತಾಂತ್ರಿಕ ವಿದ್ಯಾರ್ಥಿಗಳಲ್ಲಿನ ಕಲಾತ್ಮಕ ಪ್ರತಿಭೆಯನ್ನು ಹೊರತರುವುದು, ನಾವೀನ್ಯತೆಗೆ ವೇದಿಕೆ ಕಲ್ಪಿಸುವುದು ವರ್ಚಸ್ನ ಮುಖ್ಯ ಉದ್ದೇಶ. ಆನ್ ಸ್ಟೇಜ್ನಲ್ಲಿ ನೃತ್ಯ, ಸಂಗೀತದ ಅಬ್ಬರವಾದರೆ ಆಫ್ ಸ್ಟೇಜ್ನಲ್ಲಿ ಚಿತ್ರಕಲೆ, ತಾಂತ್ರಿಕ ಮಾದರಿಗಳ ಪ್ರದರ್ಶನ ಗಮನ ಸೆಳೆಯಿತು. ವರ್ಚಸ್ವ ಅನ್ನೋದು 20 ವರ್ಷಗಳ ಹಿಂದೆ ಪ್ರಾರಂಭವಾದ ಒಂದು ದೊಡ್ಡ ಪ್ರತಿಷ್ಠಿತ ಕಲ್ಚರಲ್ ಆಕ್ಟಿವಿಟಿ. ಇವತ್ತು ನಮ್ಮ ಮಕ್ಕಳಲ್ಲಿ ಓದಿನ ಜೊತೆಗೆ ಆಟ, ನೃತ್ಯ ಎಲ್ಲದರಲ್ಲೂ ಕಾನ್ಫಿಡೆನ್ಸ್ ತುಂಬಿದೆ. ನಮ್ಮ ಸ್ವಾಮೀಜಿ ಹಾಕಿಕೊಟ್ಟಿರುವ ದಾರಿಯಲ್ಲಿ ವಿದ್ಯಾರ್ಥಿಗಳು ಶಿಸ್ತಿನಿಂದ ನಡೆಯುತ್ತಿದ್ದಾರೆ. ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಆಯೋಜಿಸಿದ್ದ ಆಟೋ ಎಕ್ಸ್ಪೋ ಎಲ್ಲರ ಗಮನ ಸೆಳೆಯಿತು. ಸುಮಾರು ರೀತಿಯ ಕಾರುಗಳನ್ನು ಮತ್ತು ಬೈಕ್ಗಳನ್ನು ಕರೆಸಿ ಪ್ರದರ್ಶನ ಮಾಡಲಾಯಿತು. ಆಟೋ ಎಕ್ಸ್ಪೋದಲ್ಲಿ ಬಂದಿದ್ದ ಕಾರುಗಳ ಸೌಂಡ್ಗೆ ಅಲ್ಲಿಗೆ ಬಂದಿದ್ದ ವಿದ್ಯಾರ್ಥಿಗಳು ಮತ್ತು ಜನರ ಮೈ ರೋಮಾಂಚನ ಕೂಡ ಆಗಿತ್ತು. ಒಟ್ಟಾರೆ ಅಲ್ಲಿಗೆ ಬಂದಿದ್ದ ಕಾರುಗಳು ಮತ್ತು ಬೈಕ್ಗಳು ಒಂದಕ್ಕಿಂತ ಒಂದು ವಿಭಿನ್ನ ರೀತಿಯಲ್ಲಿ ಪ್ರದರ್ಶನ ನೀಡಿದ್ವು. BGS ಓಪನ್ ಗ್ರೌಂಡ್ನಲ್ಲಿ ಕಾರು, ಬೈಕ್ಗಳು ಧೂಳು ಎಬ್ಬಿಸಿದವು. ಈ ಮೂಲಕ ತಂತ್ರಜ್ಞಾನದ ಮೇಲಿನ ಆಸಕ್ತಿಯನ್ನು ವಿದ್ಯಾರ್ಥಿಗಳಲ್ಲಿ ಹೆಚ್ಚಿಸಲಾಯಿತು. ನಮ್ಮ ವರ್ಚಸ್ವ ಕಾರ್ಯಕ್ರಮದಲ್ಲಿ ಆಫ್ ಸ್ಟೇಜ್, ಆನ್ ಸ್ಟೇಜ್ ಎಂಬ 2 ವಿಭಾಗ ಇದೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಬರೀ ಶೈಕ್ಷಣಿಕ ಮಾತ್ರ ಅಲ್ಲದೆ ಕಲ್ಚರಲ್ ಹಾಗೂ ಟೆಕ್ನಿಕಲ್ ಕೂಡ ಮುಖ್ಯ. ಈ ಕಾರ್ಯಕ್ರಮದ ಮೂಲಕ ಟೀಮ್ ಸ್ಪಿರಿಟ್, ಟೀಮ್ ಬಿಲ್ಡಿಂಗ್, ಲೀಡರ್ಶಿಪ್,
ಕೌಶಲ್ಯ, ಈ ಸಾಮರ್ಥ್ಯಗಳು ಬೆಳೆಯುತ್ತವೆ. ಇವೆಲ್ಲ ಡಿಗ್ರಿ ಜೊತೆಗೆ ಬೇಕಾಗುತ್ತದೆ. ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಹಾಗೂ ಡಾಕ್ಟರ್ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಮಾರ್ಗದರ್ಶನದಿಂದ ಬಹಳ ವೈಭವದಿಂದ ನಡೆಯಿತು. ಕೇವಲ ಸ್ಪರ್ಧೆಯಷ್ಟೇ ಅಲ್ಲ, ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ, ತಂಡವಾಗಿ ಕೆಲಸ ಮಾಡುವ ಮನೋಭಾವ, ಸೃಜನಶೀಲತೆ ಬೆಳೆಸುವುದೇ ವರ್ಚಸ್ವ ಮುಖ್ಯ ಗುರಿ. ಡಿಗ್ರಿ ಪ್ರಮಾಣಪತ್ರದ ಜೊತೆಗೆ ಜೀವನ ಕೌಶಲ್ಯವೂ ಮುಖ್ಯ ಎಂಬ ಸಂದೇಶವನ್ನು ಈ ವೇದಿಕೆ ಸಾರಿದೆ. ಸ್ವಾಮೀಜಿಗಳ ಆಶೀರ್ವಾದ, ಪ್ರಾಂಶುಪಾಲರ ಮಾರ್ಗದರ್ಶನ ಹಾಗೂ ಉಪನ್ಯಾಸಕರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ತಂತ್ರಜ್ಞಾನ ಕಲಿಯುವ ಕೈಗಳಿಗೆ ಕಲೆಯ ರಂಗನ್ನು ಬಳಿಯುವ ಕೆಲಸವನ್ನು ವರ್ಚಸ್ವ ಮಾಡಿದೆ. ಬಹುಶಃ ನಿನ್ನೆಯಿಂದ ಸಂಭ್ರಮ ಸಡಗರ ನಮ್ಮ ಇಡೀ ಕ್ಯಾಂಪಸ್ಸಲ್ಲಿ ನಡೆಯುತ್ತಿದೆ. ನಿನ್ನೆ ಮಂಗ್ಲಿಯವರ ಕನ್ಸರ್ಟ್ ಇತ್ತು, ಆಮೇಲೆ ಅಯ್ಯರ್ ಅವರ ಕನ್ಸರ್ಟ್ ಕೂಡ ಇತ್ತು. ಇವತ್ತು DJ ಇದೆ. ಅದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಈ ವರ್ಚಸ್ವದಲ್ಲಿ ಆಫ್ ಸ್ಟೇಜ್ ಆನ್ ಸ್ಟೇಜ್ 2 ಕಾರ್ಯಕ್ರಮಗಳು ನಡೆಯುತ್ತೆ. ಬಹುಶಃ ಎಲ್ಲರಿಗೂ ಗೊತ್ತಿದೆ, ಈಗಿನ ವಿದ್ಯಾರ್ಥಿಗಳಿಗೆ ಬರೀ ಅವರ ಒಂದು ಜಾಬ್ ಆಪರ್ಚುನಿಟಿಗೆ ಬರೀ ಒಂದು ಶೈಕ್ಷಣಿಕ ಹಿನ್ನೆಲೆ ಅಲ್ಲದೇ ಕಲ್ಚರಲ್ಲೂ ಕೂಡ ಟೆಕ್ನಿಕಲ್ ಕೂಡ ಅವರು ಸಾಮರ್ಥ್ಯವನ್ನು ಪಡೆಯಬೇಕಾಗಿರುತ್ತೆ. ಇದಾಗಿತ್ತು ಈ ಕ್ಷಣದ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಇದು ನೊಂದವರ ಧ್ವನಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.